ಗೆಳೆಯರೇ ನಮಸ್ಕಾರ. ನನ್ನ ಮೊದಲ ವಿಡಿಯೋನ ನನ್ನ ಒಂದು ಫೇವ್ರೇಟ್ ಡಿಶ್ಶಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇನು ಅಂತಂದರೆ ಚಿಕನ್ ಸುಕ್ಕ. ಮಂಗಳೂರು ಕಡೆ ತುಂಬ ಫೇಮಸ್ ಆಗಿರುವಂಥ ಹಾಗೆ ನಾನ್ ವೆಜ್ ಪ್ರಿಯರು ಪ್ರತಿಯೊಬ್ಬರು ಇಷ್ಟಪಡುವಂತಹ ಚಿಕನ್ ಸುಕ್ಕನ ಸ್ಪೆಷಲ್ಲಾಗಿ ಹೇಗೆ ಮಾಡೋದು, ತುಂಬ ರುಚಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಚಿಕನ್ ಸುಕ್ಕ ಮಾಡುವಾಗ ಚಿಕನ್ ಪುಳಿ ಮುಂಚಿ ಅಂತ ಒಂದು ಮಾಡ್ತೀವಿ. ಇದನ್ನು ಹಾಗೆಯೇ ತಿನ್ಬೋದು, ರೈಸ್ ಜೊತೆ ಅಥವಾ ರೈಸ್ ಅಥವಾ ಕುಚ್ಚಲಕ್ಕಿ ಅನ್ನದ ಜೊತೆ ಹಾಗೆಯೇ ತಿನ್ಬೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಸ್ಪೈಸಿ ಚಿಕನ್ ಅಥವಾ ಸ್ಪೈಸಿ ನಾನ್ ವೆಜ್ಜನ್ನು ಯಾರು ಇಷ್ಟಪಡ್ತಾರೆ ಇವರು ಚಿಕನ್ ಪುಳಿ ಮುಂಚಿನ ತುಂಬ ಇಷ್ಟಪಡ್ತಾರೆ. ಸೊ ಚಿಕನ್ ಪುಳಿ ಮುಂಚಿ ಹಾಗೂ ಚಿಕನ್ ಸುಕ್ಕನ ಒಟ್ಟೊಟ್ಟಿಗೆ ಹೇಗೆ ತಯಾರು ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ರಿಗೂ ನಾನು ಹೇಳ್ಕೊಡ್ತೇನೆ. ನನ್ನ ವಿಡಿಯೋನ ಕಡೆಯ ತನಕ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಸಾಮಾನ್ಯವಾಗಿ ನಮ್ಮ ಮಂಗಳೂರು ಕಡೆ ಚಿಕನ್ ಅಥವಾ ನಾನ್ ವೆಜ್ ತಿನ್ನುವವರಿಗೆ ಚಿಕನ್ ಪುಳಿ ಮುಂಚಿ ಅಥವಾ ಚಿಕನ್ ಸುಕ್ಕ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಯಾಕಂತಂದರೆ ಇದರ ರುಚಿನೇ ಅಂಥದ್ದು. ಒಂದು ಸರಿ ನೀವು ಇದನ್ನು ಮಾಡಿ ತಿಂದರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀರ, ಮತ್ತೆ ತಿಂತಾ ಇರ್ತೀರ. ಸೊ ಇಂಥ ಚಿಕನ್ ಪುಳಿ ಮುಂಚಿ ಮತ್ತು ಚಿಕನ್ ಸುಕ್ಕನ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಇಬ್ಬರಿಗೆ ಪ್ರಿಪೇರ್ ಮಾಡೋದಿದ್ರೆ ಅರ್ಧ kg ಚಿಕನ್ ಸಾಕು. ಅರ್ಧ kg ಚಿಕನ್ ತಗೊಂಡು ಅದನ್ನು ಚಂದ ಮಾಡಿ ನೀರಿನಲ್ಲಿ ತೊಳೆದು ಪಕ್ಕಕ್ಕಿಡಿ. ಅದಾದ ನಂತರ ಚಿಕನ್ ಸುಕ್ಕ ಮಾಡಲಿಕ್ಕೆ ನಾವು 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಆ 3 ಸ್ಟೆಪ್ಸ್ಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಮಸಾಲ ಪ್ರಿಪ್ರೇಷನ್ನು, ಎರಡನೇದಾಗಿ ಚಿಕನನ್ನು ಮಸಾಲ ಜೊತೆ ಕುಕ್ ಮಾಡೋದು, ಮೂರನೇದಾಗಿ ಚಿಕನ್ ಸುಕ್ಕನ್ನು ಕೋಕೋನಟ್ ಜೊತೆ ಫ್ರೈ ಮಾಡೋದು. ಮೊದಲನೇದು ಮಸಾಲ ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ಇದಕ್ಕೆ ನೀವು 1.5 ದೊಡ್ಡ ಗಾತ್ರದ ಆನಿಯನ್ ತಗೊಳ್ಳಿ. ಇದು 3ಕ್ಕೂ ಬೇಕು. ಸೊ ಇದನ್ನು 3ಕ್ಕೆ ಈಕ್ವಲ್ ಡಿವೈಡ್ ಮಾಡಿ ಇಡ್ಬೋದು. ಅದಾದ ನಂತರ 15ರಿಂದ 20 ಎಸಳು ಬೆಳ್ಳುಳ್ಳಿ. ಇದು ಕೂಡ ನಮಗೆ 3 ಪಾರ್ಟ್ಗೂ ಬೇಕಾಗುತ್ತೆ. ಸೊ ಇದನ್ನು 3 ಡಿವೈಡ್ ಮಾಡ್ಕೊಳ್ಳಿ. ಅದಾದ ನಂತರ ಕರಿ ಲೀವ್ಸ್, ಇದು ನಮಗೆ ಮಸಾಲಕ್ಕೂ ಬೇಕು, ಬೇಯಿಸ್ಲಿಕ್ಕೂ ಬೇಕು, ಅದಾದ ನಂತರ ಚಿಕನ್ ಸುಕ್ಕ ಫ್ರೈ ಮಾಡೋಕ್ಕೂ ಬೇಕು. ಈ 3ಅನ್ನು ನಾವು 3 ಡಿವೈಡ್ ಮಾಡಿ ಇಟ್ಕೊಳ್ಳೋಣ. ಅದಾದ ನಂತರ ನಾನು ಪುಳಿ ಮುಂಚಿ ಮಾಡ್ತಾ ಇರೋದ್ರಿಂದ ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಡಗಿ ಮೆಣಸು, ಇದು ಚಿಕ್ಕ ಗಾತ್ರದ ಬ್ಯಾಡಗಿ ಮೆಣಸಾದರೆ ಒಂದು 12ರಿಂದ 15 ಬ್ಯಾಡಗಿ ಮೆಣಸು ತಗೊಳ್ಳಿ. ಅದಾದ ನಂತರ ಖಾರಕ್ಕೆ ಬೇಕಾದರೆ ಗುಂಟೂರು ಮೆಣಸು ಒಂದು 2 ಹಾಕೋಬಹುದು. ನೆಕ್ಸ್ಟ್ ನೀವು ಇನ್ನೂ ಸ್ವಲ್ಪ ಸ್ಪೈಸಿ ಜಾಸ್ತಿಯಾಗಿ ಬರಬೇಕು ಅಂತಂದರೆ ಒಂದು 6ರಿಂದ 8 ಕಾಳು ಮೆಣಸು ಹಾಕೊಳ್ಳಿ. ಅದಾದ ನಂತರ ಒಂದು 1/4 ಸ್ಪೂನ್ ಮೆಂತೆ, 2ರಿಂದ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಅರಿಶಿನ, ಚಿಕ್ಕ ಗಾತ್ರದ ಇದು ಹುಣಸೆಹಣ್ಣು. ನಿಮಗೆ ಅದು ತುಂಬ ಜಾಸ್ತಿ ಹುಳಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು, ಬಟ್ ಇಷ್ಟು ಹಾಕಿದರೆ ಸಾಕು. ಇಲ್ಲಿ ತೋರಿಸ್ತಿದ್ದೀನಲ್ವ, ಅಷ್ಟು ಹಾಕಿದರೆ ಸಾಕು. ಅದಾದ ನಂತರ ನಮಗೆ ಗ್ರೇಟೆಡ್ ಕೋಕೋನಟ್ ಬೇಕು. ತುರಿದ ಕೋಕೋನಟ್ ಒಂದು 3/4 ಕಪ್ ಬೇಕು, ಇದು ಫ್ರೈ ಮಾಡೋಕ್ಕೆ. ಇದಾದ ನಂತರ ಈ ಮಸಾಲೆ ಪ್ರಿಪೇರ್ ಮಾಡಲಿಕ್ಕೆ ನಾವು ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ನಾವು ಮಸಾಲೆ ರೆಡಿ ಮಾಡಿದರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೆಯದಾಗಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಆನಿಯನು, ಸ್ವಲ್ಪ ಕರಿ ಲೀವ್ಸು ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿನ ತಗೊಳ್ಳಿ. ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರಬೇಕು. ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಇದನ್ನ ತೆಗೆದಿಟ್ಕೊಳ್ಳಿ. ಈ ಥರ ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸನ್ನು ಫ್ರೈ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಮಸಾಲಕ್ಕೆ. ಅದಾದ ನಂತರ ಮತ್ತೆ ಅದನ್ನೆಲ್ಲ ತೆಗೆದಿಟ್ಟು ಮತ್ತೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಇವಾಗ ನಾವಿಟ್ಟಿರುವಂಥ ಸ್ಪೈಸಸ್ ಅದೇನು ಅಂತಂದರೆ ಮೆತ್ತೆ, ಕೊತ್ತಂಬರಿ ಬೀಜ ಮತ್ತು ಜೀರಿಗೆ, ಹಾಗೆ ನೀವು ಇದನ್ನು ಕಾಳುಮೆಣಸನ್ನು ಕೂಡ ರೋಸ್ಟ್ ಮಾಡ್ಕೋಬೋದು. ಆಯಿಲಲ್ಲಿ ರೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಡ್ರೈ ರೋಸ್ಟ್ ಮಾಡ್ಬೋದು, ಆದರೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮಸಾಲಕ್ಕೆ. ಇದು ಸ್ವಲ್ಪ ಡ್ರೈ ರೋಸ್ಟ್ ಆದ ನಂತರ ಒಳ್ಳೆ ಫ್ಲೇವರ್ ಬಂದ ನಂತರ ಅದನ್ನು ತೆಗೆದು ಪಕ್ಕಕ್ಕಿಡಿ. ಅದಾದ ನಂತರ ಮತ್ತೆ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಇವಾಗ ನಾವು ಮಿರ್ಚಿ ಕೆಂಪು ಮೆಣಸು ಇದೆಯಲ್ಲ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು
ಇದನ್ನ ಫ್ರೈ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ರೋಸ್ಟ್ ಮಾಡಿ ನಾವು ಮಸಾಲ ಪ್ರಿಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಮಸಾಲಕ್ಕೆ ಒಳ್ಳೆ ಘಮ ಘಮ ಅನ್ನೋ ಥರ ಫ್ಲೇವರ್ ಬರುತ್ತೆ. ಇದರಲ್ಲಿ ನೀವು ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಗಮನಿಸಬಹುದು ಅಂತಂದರೆ, ನಾನು ಇದರಲ್ಲಿ ಯಾವುದು ಗರಂ ಮಸಾಲ ಲೀವ್ಸ್ ಆಗಲಿ ಗರಂ ಮಸಾಲ ಪೌಡರ್ ಆಗಲಿ ತಗೊಂಡಿಲ್ಲ. ಯಾಕಂತಂದರೆ ನನಗದು ಇಷ್ಟ ಇಲ್ಲ. ನಿಮಗೆ ಬೇಕು ಅಂತಂದರೆ ನೀವು ಸ್ವಲ್ಪ ಗರಂ ಮಸಾಲ ಪೌಡರ್ ತಗೊಂಡು ಹಾಕ್ಬೋದು ಮಸಾಲಕ್ಕೆ. ಇವಾಗ ನಾವು ಫೈನಲಿ ನಮ್ಮ ಕೋಕೋನಟ್, ನಾವು ತುರಿದ ಕೋಕೋನಟ್ ಏನಿದೆ ಅದನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು, ಅರ್ಧ ಸ್ಪೂನಲ್ಲಿ ಇದರಲ್ಲಿ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು, ಚಂದ ಮಾಡಿ ಫ್ರೈ ಮಾಡಬೇಕು. ಕೋಕೋನಟ್ ತುರಿದು ಹಾಲಿನ ಅಂಶ ಅಥವಾ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಕೋಕೋನಟ್ ಫುಲ್ಲು ಡ್ರೈ ಆಗಬೇಕು. ಯಾಕಂತಂದರೆ ಸುಕ್ಕ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಚಂದ ಮಾಡಿ ಫ್ರೈ ಮಾಡಿದರೆ ಚಿಕನ್ ಸುಕ್ಕ ಅನ್ನೋದು ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಕೋಕೋನಟನ್ನು ಡ್ರೈ ಮಾಡಿ ಇದನ್ನು ನೀವು ಪಕ್ಕಕ್ಕಿಡಿ. ನಂತರ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೆಣಸು ಇರ್ಬೋದು ಅಥವಾ ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ ಎಲ್ಲ ಅದು ತಣ್ಣಗಾಗಿರುತ್ತೆ. ಅದು ತಣ್ಣಗಾದ ನಂತರ ಅದನ್ನು ಕಡಿಯುವಂಥ ಮಿಕ್ಸಿ ಜಾರಿಗೆ ನೀವು ವರ್ಗಾಯಿಸ್ಕೊಳ್ಳಿ. ದೊಡ್ಡ ಮಿಕ್ಸಿ ಜಾರಿ ತಗೊಳ್ಳಿ ಅಥವಾ ತುಂಬ ಸಾಫ್ಟಾಗಿ ಯಾವುದರಲ್ಲಿ ರುಬ್ಬುತ್ತೆ ಆ ಥರದ್ದು ಮಿಕ್ಸಿ ಜಾರ್ ತಗೊಳ್ಳಿ. ಯಾಕಂತಂದರೆ ಮಸಾಲ ತುಂಬ ಸಾಫ್ಟ್ ಆಗಬೇಕು, ತುಂಬ ನುಣ್ಣಗಾಗಬೇಕು. ಪುಳಿ ಮುಂಚಿ ಪ್ರಿಪೇರ್ ಮಾಡುವಾಗ ಮಸಾಲೆ ಎಷ್ಟು ನುಣ್ಣಗಾಗಿರುತ್ತೆ ಅಷ್ಟು ಚೆನ್ನಾಗಿ ಮಸಾಲ ಬರುತ್ತೆ. ಸೊ ಚಂದ ಮಾಡಿ ಕಡಿಯೋಂಥ ಒಂದು ಮಿಕ್ಸಿ ಜಾರ್ ತಗೊಂಡು ಇದೆಲ್ಲವನ್ನು ಹಾಕಿ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿ, ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ವಾಟರ್ ತಗೋಬೋದು. ತುಂಬ ತೆಳುವಾಗಬಾರ್ದು. ಅದಕ್ಕಾಗಿ ನಾನು ಚಿಕ್ಕ ಲೋಟದಲ್ಲಿ 1 ಲೋಟ ನೀರು ಹಾಕಿದ್ದೇನೆ. ನೀರು ಹಾಕಿ ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ತಾ ಇದ್ದೇನೆ. ಮಸಾಲ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ, ಇಷ್ಟು ಸಾಫ್ಟ್ ಆಗಬೇಕು. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇದಕ್ಕಿಂತ ತುಂಬ ತೆಳುವಾಗೋದು ಬೇಡ. ತುಂಬ ತೆಳುವಾದರೆ ಸುಕ್ಕ ಡ್ರೈ ಆಗಲ್ಲ, ಸುಕ್ಕ ನೀರಾಗುತ್ತೆ. ಇಷ್ಟು ಡ್ರೈ ಆದರೆ ಸಾಕು. ಮಸಾಲ ರೆಡಿಯಾಗಿದ್ದು ಆಯಿತು. ಇವಾಗ ಚಿಕನನ್ನು ಬೇಯಿಸೋ ಕೆಲಸ. ಒಂದು ದಪ್ಪ ತಳದ ಪಾತ್ರೆಗೆ ಒಂದು 4 ಸ್ಪೂನು ಕೋಕೋನಟ್ ಆಯಿಲ್ ಹಾಕ್ಕೊಳ್ಳಿ. ತುಪ್ಪ ಬೇಕಾದರೂ ಹಾಕ್ಬೋದು ಅಥವಾ ನೀವು ಬೇರೆ ಕುಕ್ಕಿಂಗ್ ಆಯಿಲ್ ಆದರೂ ಹಾಕ್ಬೋದು. ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೋಕೋನಟ್ ಆಯಿಲ್ ತಗೊಂಡಿದ್ದೇನೆ. ಉಳಿದಿರೋ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ನೀರುಳ್ಳಿ ಹಾಕಿ, ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀಟಾಗಿ ಫ್ರೈ ಆಗಬೇಕು. ಆನಿಯನ್ ಅಥವಾ ನೀರುಳ್ಳಿ ಗೋಲ್ಡನ್ ಬಣ್ಣಕ್ಕೆ ಬಂದ ನಂತರ ನೀವೀಗ ಇದಕ್ಕೆ ತೊಳೆದಿಟ್ಟಿರುವಂಥ ಚಿಕನನ್ನು ನೀರೆಲ್ಲ ಬಸಿದು ಹಾಕಿ, ನೀರಿರೋದು ಬೇಡ, ನೀರನ್ನೆಲ್ಲ ಹಿಂಡಿ ಹಾಕಿ. ಯಾಕಂತಂದರೆ ಚಿಕನಲ್ಲಿ ಜಾಸ್ತಿ ನೀರಿದ್ರೆ ಆಮೇಲೆ ನಮಗೆ ಮಸಾಲ ತೆಳುವಾದರೆ ಸುಕ್ಕ ನೀಟಾಗಿ ಬರಲ್ಲ. ಅದಾದ ನಂತರ ನಾನಿಲ್ಲಿ 3/4 ಸ್ಪೂನ್ ಹಾಕಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 3/4 ಸ್ಪೂನು ಕಲ್ಲುಪ್ಪು ಹಾಕಿದ್ದೀನಿ. ನಾನು ಯೂಶ್ವಲಿ ಎಲ್ಲ ಪದಾರ್ಥಕ್ಕೂ ಕಲ್ಲುಪ್ಪೆ ಹಾಕ್ತೀನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಯಾನನ್ನು ಮುಚ್ಚಿ ಚಿಕನನ್ನು ಮೀಡಿಯಮ್ ಅಥವಾ ದೊಡ್ಡ ಫ್ಲೇಮಲ್ಲೂ ನೀವು ಬೇಯಿಸ್ಬೋದು. ಬೇಯುವಾಗ ನೋಡ್ಕೊಳ್ಳಿ, ಚಿಕನ್ ಎಳೆತಾದರೆ 7 ನಿಮಿಷದಲ್ಲಿ ಬೇಯುತ್ತೆ. ಚಿಕನ್ ಬಳಿತಿದ್ರೆ ಒಂದು 10 ರಿಂದ 12 ನಿಮಿಷ ನಿಮ್ಗೆ ಬೇಕಾಗ್ಬೋದು. ನೀರಿದೆಯಾ ತಳ ಹಿಡಿದಿದೆಯಾ ನೋಡ್ಕೊಂಡು ಬೇಯಿಸಬೇಕು ನೀವು. ಇದು ಬೆಂದಾದ ನಂತರ ರೆಡಿ ಮಾಡ್ಕೊಂಡಿರುವಂಥ ಮಸಾಲವನ್ನು ಹಾಕಿ. ಮಸಾಲ ಹಾಕಿ ಒಂದು 1/4 ಸ್ಪೂನ್ ಅಷ್ಟು, ಜಾಸ್ತಿ ನೀರು ಹಾಕಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜಾಸ್ತಿ ನೀರು ಹಾಕಬೇಡಿ. 1/4 ಸ್ಪೂನ್ ಅಥವಾ 1/4 ಲೋಟ ಅಥವಾ ಒಂದು 2 ಸ್ಪೂನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚಿಕನ್ ಪೀಸ್ಗಳು ಮಸಾಲ ಜೊತೆ ಮಿಕ್ಸ್ ಆಗಬೇಕು. ಇವಾಗ ನೀವು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚಿಕನನ್ನು ಕುಕ್ ಮಾಡಬೇಕು. ಮಸಾಲದಲ್ಲಿ ಮಿನಿಮಮ್ ಅಂತಂದರೆ ಕನಿಷ್ಠ ಅಂತಂದರೆ 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಮಸಾಲ ಎಲ್ಲ ಚಿಕನ್ಗೆ ಎಳ್ಕೊಂಡಿರುತ್ತೆ, ಚಿಕನ್ನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಸಾಲ್ಟ್ ನೋಡಿಕೊಂಡು ನಿಮಗೆ ಬೇಕಾದರೆ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಚಿಕನ್
ಮಸಾಲದಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಅದೆಲ್ಲ ಬೆಂದು ಮಸಾಲ ತಿಕ್ಕಾಗಬೇಕು, ಅಲ್ಲಿ ತನಕ ಬೇಯಿಸಬೇಕು. ಇವಾಗ ನೋಡಿ ನಮ್ಮದು ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಇದೇ ಚಿಕನ್ ಪುಳಿ ಮುಂಚಿ. ಚಿಕನ್ ಪುಳಿ ಮುಂಚಿನ ಮಾಡುವ ವಿಧಾನ ಇಷ್ಟೇ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಮಿರ್ಚಿ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಹುಳಿ ಜಾಸ್ತಿ ಬೇಕು ಅಂತಂದರೆ ಹುಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಅದ್ಭುತವಾದ ಚಿಕನ್ ಪುಳಿ ಮುಂಚಿ ರೆಡಿ. ನೋಡಿದ್ರಲ್ಲ ಯಾವ ಕನ್ಸಿಸ್ಟೆನ್ಸಿಗೆ ಚಿಕನ್ ಪುಳಿ ಮುಂಚಿ ಬಂದಿದೆ ಅಂತ. ಇದನ್ನ ನೋಡ್ತಾ ಇದ್ರೆ ಟೆಂಪ್ಟ್ ಆಗ್ತಾ ಇರುತ್ತೆ ತಿನ್ನಬೇಕು ಅಂತ. ಚಿಕನ್ ಪುಳಿ ಮುಂಚಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಇನ್ನು ನಮಗೆ ಚಿಕನ್ ಸುಕ್ಕ ಮಾಡೋ ಕೆಲಸ. ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನ್ ತುಪ್ಪನೇ ಹಾಕಿ ಚಿಕನ್ ಸುಕ್ಕದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈಗ ಉಳಿದಿರುವಂಥ ಕರಿ ಲೀವ್ಸ್, ಬೆಳ್ಳುಳ್ಳಿ ಮತ್ತು ನೀರುಳ್ಳಿನ ಹಾಕಿ ಚಂದ ಮಾಡಿ ಫ್ರೈ ಮಾಡಿ. ಇದು ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕು. ಸ್ವಲ್ಪ ರೋಸ್ಟ್ ಟೈಪ್ ಫ್ರೈ ಆದರೆ ತುಂಬ ಒಳ್ಳೆಯದು. ಚಿಕನ್ ಸುಕ್ಕದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಗೋಲ್ಡನ್ ಬಣ್ಣಕ್ಕಿಂತನೂ ಜಾಸ್ತಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ಆಗಲೇ ಹುರಿದಿಟ್ಟಿರುವಂತಹ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ತುಪ್ಪದಲ್ಲಿ ರೋಸ್ಟ್ ಮಾಡಬೇಕು. ಕಾಯಿ ತುರಿ ಈಗ ಮತ್ತೊಮ್ಮೆ ತುಪ್ಪದಲ್ಲಿ ಚಂದ ಮಾಡಿ ರೋಸ್ಟ್ ಆಗಬೇಕು. ನೋಡಿ ಈ ಥರ ರೋಸ್ಟ್ ಆಗಬೇಕು. ಮೆಲ್ಲ ಉರಿಯಲ್ಲಿಟ್ಟು ಮಾಡಿ, ಇಲ್ಲದಿದ್ದರೆ ತಳ ಹಿಡಿಯೋ ಸಮಸ್ಯೆ ಇರುತ್ತೆ. ಇದಾದ ನಂತರ ಇವಾಗ ನಾವು ತೆಗೆದಿಟ್ಟಿರುವಂಥ ಚಿಕನ್ ಪುಳಿ ಮುಂಚಿನ ಆ್ಯಡ್ ಮಾಡಿ ಇನ್ನು ಇದನ್ನ ಮಿಕ್ಸ್ ಮಾಡಿ. ಎಷ್ಟು ಟೆಂಪ್ಟಿಂಗ್ ಇದೆಯಲ್ಲ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ. ಸೂಪರ್ಬ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸೂಪರ್ಬ್ ಆಗಿರುವಂತಹ ರುಚಿಯಾಗಿರುವಂತಹ ಚಿಕನ್ ಸುಕ್ಕ ರೆಡಿಯಾಗಿದೆ. ಇನ್ನು ತಿನ್ನೋದೊಂದೇ ಬಾಕಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ನಮ್ಮ ಮಂಗಳೂರು ಕಡೆಗಳಲ್ಲೆಲ್ಲ ಏನೇ ಫಂಕ್ಷನ್ ಆಗಲಿ, ಮನೇಲಿ ಯಾರೇ ನೆಂಟರು ಬರಲಿ, ಚಿಕನ್ ಸುಕ್ಕ ಇದ್ದೇ ಇರುತ್ತೆ. ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೋಬಹುದು. ಇದು ನಿಮ್ಮ ಚಾಯ್ಸಾ. ನೀವು ಚಿಕನ್ ಸುಕ್ಕನ ಮನೇಲಿ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅದು ಕರಾವಳಿಯ ಸ್ಪೆಷಲ್ ಆಗಿರುತ್ತೆ. ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಈ ಪ್ರಯತ್ನನ ಪ್ರೋತ್ಸಾಹಿಸಿ ಹಾಗೂ ಬೆಂಬಲಿಸಿ ಮುನ್ನಡೆಸಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.